ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೇ ಬರೀ ಡಮಾಲ್ ಡಮಾಲೇ ನಮ್ಗಿವತ್ತು 22 ಕ್ಯಾರೆಟ್ ಗೋಲ್ಡು 15,330. ನೀವದಕ್ಕೆ 3% ಸೇರಿಸಿದ್ರೇನೆ 16,000 ಹತ್ತತ್ರ ಹೋಗ್ಬಿಡುತ್ತೆ. ಏನಾದ್ರೂ ಒಂದು ಸ್ಟ್ಯಾಂಪಿಂಗ್ ಹಾಕಿದ್ರೂನು 16,000 ರೂಪಾಯಿ. ಅದ್ರ ಜೊತೆ ನೋಡಿ 24 ಕ್ಯಾರೆಟ್ ಗೋಲ್ಡು ಬರೀ GST ಹಾಕಿದ್ರೇನೆ 17,000. ಸೊ 17,000ನ ದಾಟಿದೆ. 1 ಕಿಲೋ ಗೋಲ್ಡು 1,70,00,000. 2 ಕಿಲೋ ಗೋಲ್ಡು 3,40,00,000. ಸಿಲ್ವರು 4,00,000. ಯಾಕೆ 4,00,000 ಅಂತಂದ್ರೆ ಈ ಡ್ಯೂಟಿ ಇದೆಲ್ಲ ಇಲ್ಲಿ ಏರಿಸಿದ್ದಾರೆ. ಆ ಡ್ಯೂಟಿ ಏರುತ್ತಾ ಇಲ್ವಾ ಅಂತ ಇಡಪ್ಪ ಇಡು ಅಂತ ನಾವು ನೋಡೋಣ. ಇವತ್ತು ವಿ ಗಾರ್ಡು ಲಾಸ್ ಅಂಡ್ ಟ್ಯೂಬ್ರೋ ಮಾರುತಿ ಸುಜುಕಿ ರೂಪಾಯಿ ಅಂತ ಇದೆ 9160. ಬಟ್ ಇದರಲ್ಲಿ ಏನು ನ್ಯೂಸ್ ಅಂತ ಅಂದ್ರೆ ಬೇರೆ ಎಲ್ಲ ಕರೆನ್ಸಿಗೆ ಅಗೇನ್ಸ್ಟ್ ಆಗಿ ಡಾಲರ್ ಅಂತ ಇದೆ. ನಿನ್ನೆ ಡಾಲರ್ ಕೆಳಗಡೆ ಇಳಿತು. ಡಾಲರ್ ಕೆಳಗಡೆ ಇಳಿದಾಗ ಐ ಡೋಂಟ್ ಕೇರ್ ಅಬೌಟ್ ದಿ ಡಾಲರ್ ಅಂತ ಹೇಳಿದ್ರು ಟ್ರಂಪು. ಐ ಡೋಂಟ್ ಕೇರ್ ಅಬೌಟ್ ದಿ ಡಾಲರ್ ಅಂತ ಹೇಳಿದ ತಕ್ಷಣ ಡಮಾರ್ ಅಂತ 1% ಬಿತ್ತು ಡಾಲರು. ಸಿಂಗಾಪುರ್ ಕರೆನ್ಸಿ 11ರಿಂದ 12% ಹೈ. ಬೇರೆ ಎಲ್ಲ ಕರೆನ್ಸಿ ಕೂಡ ಡಾಲರ್ಗೆ ಅಗೇನ್ಸ್ಟ್ ಆಗಿ ಸ್ಟ್ರಾಂಗ್ ಆಗ್ತಾ ಇದೆ. ಇಂಡಿಯನ್ ಕರೆನ್ಸಿಗೆ ಅಗೇನ್ಸ್ಟ್ ಆಗಿ ಮಾತ್ರ ಡಾಲರ್ ಸ್ಟ್ರೆಂಥನ್ ಆಗ್ತಾನೇ ಇದೆ. ಈ ತರ ಡಾಲರ್ ಸ್ಟ್ರೆಂಥನ್ ಆಗ್ತಾನೇ ಇದೆ ಅಂದ್ರೆ ದಟ್ ಇಸ್ ಗೋಲ್ಡ್ ಕೂಡ ಸ್ಟ್ರೆಂಥನ್ ಆಗ್ತಾನೇ ಇದೆ. 5,000 ದಾಟಿ ಒಂದು ದಿನ ಅಷ್ಟೇ ಆಯ್ತು ಅಂತ ನೋಡಿದ್ರೆ ಈಗ 5,200ನ ದಾಟ್ಬಿಟ್ಟಿದೆ. ಸ್ಪಾಟ್ ಅಲ್ಲೇ 5,200ನ ದಾಟಿದೆ. ಸೊ ಗೋಲ್ಡ್ ಇಲ್ಲಿ ತರ ಏರ್ತಾನೆ ಇದೆ. ಪಾಪ ಗೋಲ್ಡ್ಮನ್ ಸ್ಯಾಕ್ಸ್ 4.8 ಅಂತ ಹೇಳ್ದ, ಅದನ್ನ 10% ಹೊಡೆದ್ಬಿಡ್ತು. ಆಮೇಲೆ 5.4 ಅಂತ ಬಾಯಿ ಬಿಟ್ಟಿದ್ದಾನೆ. ಇದೇ ತರ ಹೋಯ್ತು ಅಂತಂದ್ರೆ ಮಾರ್ಚ್ ಒಳಗಡೆ 5.4 ಹೋಗ್ಬಿಡತ್ತೆ. ಟ್ರಂಪ್ ಭಾಗವತರು ಬೇರೆ ಏನಾದ್ರೂ ಮಾತಾಡಿದ್ರು ಅಂದ್ರೆ ಫೆಬ್ರವರಿ ಒಳಗಡೆನೆ 5.4ಗೆ ಹೋಗ್ಬಿಡತ್ತೆ. 5.4 ಹೋಗ್ಬಿಡ್ತು ಅಂತಂದ್ರೆ ಮುಂದಿನ ಟಾರ್ಗೆಟ್ ಏನ್ ಹೇಳ್ತಾರೆ ಗೋಲ್ಡ್ಮನ್ ಸ್ಯಾಕ್ಸ್ ಅನ್ನೋದನ್ನ ನಾವು ನೋಡೋಣ. ಗೋಲ್ಡ್ ಇರೋವಾಗ ಭಯ ಯಾಕೆ? ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈಗ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಈಗ ಆಲ್ ಬೆಟ್ಸ್ ಆರ್ ಆಫ್. ಎಲ್ಲಿಗೆ ಹೋಗಿ ಗೋಲ್ಡ್ ಮುಗಿಯತ್ತೆ ಅಂತ ಕೇಳಿದ್ರಿ ಅಂದ್ರೆ ನನಗೇ ಗೊತ್ತಿಲ್ಲ. ಯಾಕಾ ನಾನು ಅನ್ಕೊಂಡಿದ್ದಂತಲ್ಲ ಈ ಇಯರ್ ಎಂಡ್ ಟಾರ್ಗೆಟ್ನೆಲ್ಲ ದಾಟಿ ಅದು ಎಲ್ವೋ ಹೊರಟೋಯ್ತು. ಈಗ 16, 17 ಇದೆಲ್ಲ ನಾನು ಅನ್ಕೊಂಡೇ ಇಲ್ಲದೆ ಇರುವಂತ ಒಂದು ವಿಷಯ. ಅದರಿಂದ ಇದು ಎಲ್ಲಿವರೆಗೂ ಹೋಗುತ್ತೋ ಹೋಗ್ಲಿ, ಹಂಗೆ ನಾವು ಈ ಗಾಳಿಪಟ ದಾರ ಬಿಡೋ ತರ ಬಿಟ್ಟು ನೋಡ್ತಾ ಇರೋಣ. ಎಲ್ಲಿ ಹೋಗಿದೆ? ನಾವ್ ಹೇಳ್ದಂತ ಪ್ರೈಸ್ 12.10. 17ರಿಂದ 10ಕ್ಕೆ ಬೀಳುತ್ತಾ ಅಂತ ಕೇಳಿದ್ರೆ ತುಂಬಾ ಕಷ್ಟ. 50% ಬೀಳುತ್ತಾ ಅಂತಂದ್ರೆ ಅದೇನೆ ನಮ್ಗೆ ಪ್ರಾಬ್ಲಮ್. 50% ಬೀಳ್ಬೇಕು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಎಲ್ಲಿಗೋ ಹೋಗ್ಬೇಕು, ಅದು ಹೋಗಲ್ಲ. ಇವತ್ತು ಜೆರೋಮ್ ಪವರ್ದು ಮೀಟಿಂಗು, ಇನ್ನೂ ಒಂದು ಮೀಟಿಂಗ್ ಇಲ್ಲ ಅಂದ್ರೆ 2 ಮೀಟಿಂಗ್ ಅಷ್ಟೇನೆ. ಅದರಿಂದ ಅವರು ಲೇಮ್ ಡೆಕ್ ಫೆಡ್ ಚೀಫ್ ಆಗ್ಬಿಡ್ತಾರೆ. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾಳೆ ನನ್ನ ಕಡೆಯವ್ರು ಬಂದ್ರೆ ರೇಟ್ ಕಟ್ ಮಾಡ್ತಾರೆ ಅಂತ ಟ್ರಂಪ್ ಮಾತಾಡ್ತಾರೆ. ಗೋಲ್ಡ್ ತಿರ್ಗಾ ಎಗರುತ್ತೆ. ಇದೇನೆ ಫಸ್ಟ್ ನ್ಯೂಸು. ಗೋಲ್ಡ್ನ ಸ್ಟಾಪ್ ಮಾಡೋದಕ್ಕೆ ಬೇರೆ ನ್ಯೂಸೇ ಇಲ್ಲ. ಇವತ್ತು ಇಂಡಿಯಾಗೂ ಯುಗೂ ಒಂದು ದೊಡ್ಡ ಡೀಲ್ ಬಂದಿದೆ. ಎಲ್ಲಾ ಹೆಡ್ಲೈನ್ಸ್ ಅಲ್ಲೂ ಅದನ್ನೇ ಹಾಕ್ತಾ ಇದ್ದಾರೆ. ಆ ಹೆಡ್ಲೈನ್ಸ್ ಕೆಳಗಡೆ ನೀವು ಈ ತರ ರೈಟ್ ಸಿಟಿ ನೋಡಿದ್ರಿ ಅಂದ್ರೆ ಒಂದು ವಿಷಯನ ಹೇಳ್ತಾ ಇದ್ದಾರೆ. ಈ ಡೀಲ್ಗೂ ಇವತ್ಗೂ ಏನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ದೊಡ್ಡದಾಗಿ ಮಾತಾಡಿ ಯಾವ ಯೂಸು ಇಲ್ಲ. ಯಾಕೆ ಅಂತಂದ್ರೆ ಏಪ್ರಿಲ್ 2027 ನಲ್ಲೇ ಆ ಡೀಲ್ ನ ಮಾಡಬೇಕು. ನಾವು ಬ್ರಾಡ್ ಆಗಿ ಒಪ್ಕೊಂಡಿದ್ದೀವಿ, ಆದ್ರೆ ಲಾಯರ್ಗೆ ಬೇಕಾಗಿರೋ ರೀತಿ ಪೇಪರ್ನ ಬರೀಬೇಕು ಅಂತ ಹೇಳ್ತಾರೆ. ಅದು 6ರಿಂದ 8 ತಿಂಗಳಾಗತ್ತೆ. ಆಮೇಲೆ ಅದು ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಅದು ಪಾಸ್ ಆಗ್ಬೇಕು. ಹಲವು ದೇಶಗಳ ನಾಯಕರೆಲ್ಲ ಸೇರಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಅದನ್ನ ಪಾಸ್ ಮಾಡಬೇಕು. ಅದು ಈಗ ನಡೆಯುತ್ತೆ ಅನ್ನೋದಕ್ಕೆ ಯಾವ ದಾರಿನೂ ಇಲ್ಲ. ಅದರಿಂದ ಯಾವಾಗಲೂ ಏಪ್ರಿಲ್ 2027 ನಲ್ಲಿ ನಡೆಯುವಂತ ವಿಷಯಕ್ಕೆ ಇವಾಗಲೇ ಲಡ್ಡು ಸಿಹಿ ತಿನಿಸನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಒಂದು ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಬೇಕಾಗಿತ್ತು, ಆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಬಂದಿದೆ. ಕಾರ್ಡ್ ಚೀಪ್ ಆಗಿಬಿಡುತ್ತೆ, ವೈನ್ ಚೀಪ್ ಆಗಿಬಿಡುತ್ತೆ ಅಂತೆಲ್ಲ ಮಾತಾಡಿದ್ದಾರೆ. ಇದು ಯಾವುದನ್ನು ನಡೆಯೋ ಥರ ನನಗೆ ಅನ್ನಿಸ್ತಾ ಇಲ್ಲ. 27 ಅಲ್ಲಿ ರೂಪಾಯಿ ಇನ್ನೂ 10% ಬಿದ್ದೋಯ್ತು ಅಂತ ಇಟ್ಕೊಳ್ಳಿ. ಸೆಂಚುರಿ ಮುಗಿಸಿದ್ರು ನಾಯಕರು ಅಂತ ಹೇಳ್ತೀರಾ, ಟ್ರೇಡ್ ಡೀಲೇ ಯೂಸ್ ಇಲ್ದಂಗೆ ಆಗ್ಬಿಡತ್ತೆ. ಅದರಿಂದ ಯಾವುದು ಮೀನಿಂಗ್ ಇದೆಯೋ ಅದನ್ನ ನೋಡಿ. ಈಗ ರೂಪಾಯಿ ಇಳಿತಾ ಇದೆ, ಇದೆಲ್ಲ ಮೀನಿಂಗ್ ಇರುವಂಥದ್ದು. ಇವತ್ತು ಮಾರ್ಕೆಟ್ ಏರಿದೆ. ಇದು ಏರಿರೋದು ಬ್ಯಾಂಕ್ ನಿಫ್ಟಿಯಿಂದ. ನಿನ್ನೆನೆ 3 ಸಲ ಹೊಡೆದಿದ್ರು.
ಯಾವಾಗ ಮತ್ತೆ ಹೊಡಿತಾರೆ ಅಂತ ಅನ್ನೋದು ಗೊತ್ತಿಲ್ಲ. TCS ಏನ್ ಮಾಡ್ತಾ ಇದ್ದಾರೆ, ಅಮೆರಿಕ ಬಿಟ್ಟು ಬೇರೆ ಎಲ್ಲಾದ್ರೂ ಎಕ್ಸ್ಪ್ಯಾಂಡ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಬ್ರೆಜಿಲ್ಗೆ ಹೋಗಿದ್ದಾರೆ. 330 ಕೋಟಿ ರೂಪಾಯಿನ ತೆಗೆದು ಬ್ರೆಜಿಲ್ ಅಲ್ಲಿ ಒಂದು ಡೆಲಿವರಿ ಸೆಂಟರ್ ನ ಓಪನ್ ಮಾಡ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಏಷ್ಯನ್ ಪೇಂಟ್ಸ್ ಇವತ್ತು ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ 7% ಡಮಾರ್ ಅಂತ ಹೊಡೆದ್ರು. ಕನ್ಸಿಸ್ಟೆಂಟ್ ಕಾಂಪೌಂಡ್ ಕಡೆ ಟಾಪ್ ಆಗಿ ಇದ್ದಂತ ಕಂಪನಿ ಇದು. ಪೇಂಟ್ ಹೊಡಿತಾನೆ ಇರ್ತಾನೆ ಸರ್, ಮನೇನೇ ಇಲ್ಲ ಅಂದ್ರೂ ಪೇಂಟ್ ತಗೊಂಡು ಗಾಳಿಲಿ ಹೊಡಿತಾನೆ ಇರ್ತಾರೆ ಸರ್ ಅಂತ ಹೇಳಿದ್ದು. ಪ್ರಾಫಿಟ್ ಡೌನು, ಎಲ್ಲಾನು ಡೌನು, ಮಾರ್ಕೆಟು ಮಲಗ್ಬಿಟ್ಟಿದೆ. ಬಿರ್ಲಾ ಏನಂದ್ರೆ ನನಗೆ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವನಿಗೆ 1 ಕಣ್ಣಾದ್ರೂ ಹೋಗ್ಬೇಕು ಅನ್ನೋ ರೀತಿ ಬಿರ್ಲಾನು ಪಿರಿಲೈಟು ಇಳಿದಿದ್ದಾರೆ. ಇದು ತುಂಬಾ ಕಷ್ಟ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಇದಾದ್ಮೇಲೆ ಸ್ಪಂದನ ಸ್ಫೂರ್ತಿ ಸಿಪ್ಲಾ ಏನ್ ಹೇಳ್ತಾರೆ ಅಂದ್ರೆ, ಈ ಕ್ರಾನಿಕ್ ಟ್ರೀಟ್ಮೆಂಟ್, ಈ ಡ್ರಗ್ಗು, ಈ ಉಸಿರಾಟದ ತೊಂದರೆ, ಈ ಡಯಾಬಿಟಿಸ್, ಇದಕ್ಕೆಲ್ಲ ಡಬಲ್ ಡೌನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸನ್ ಫಾರ್ಮಾದ ಡೆಮೆನ್ಷಿಯಾ ಡ್ರಗ್ನ ಚೈನಾದಲ್ಲಿ ನಿಲ್ಲಿಸಿದ್ದಾರೆ. ರಾಶ್ ಏನು ಹೇಳ್ತಾರೆ ಅಂತಂದ್ರೆ, ನಾವು ಹೊಸದಾಗಿ ಒಂದು ಒಬೇಸಿಟಿ ಡ್ರಗ್ನ ಕಂಡು ಹಿಡಿದಿದ್ದೀವಿ, ಅದು 22% ವೆಯ್ಟ್ ಲಾಸ್ನ ತೋರಿಸ್ತಾ ಇದೆ ಫೇಸ್ 2 ಟ್ರಯಲ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಸ್ ಬ್ಯಾಂಕ್ 3% 4% ಪ್ರಾಫಿಟ್ ಏರಿತ್ತು, ಅದರಿಂದ ಜನಗಳಿಗೆ ಕಾನ್ಫಿಡೆನ್ಸ್ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಫೋಸಿಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕರ್ಸ್ ಎನ್ನುವಂತ ಕಂಪನಿಯ ಜೊತೆ ಸೇರಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ AI ಇಂಜಿನಿಯರಿಂಗ್ ಅಂತ ಒಂದನ್ನ ಶುರು ಮಾಡ್ತಾ ಇದ್ದಾರೆ. ಆಮೇಲೆ HCL ಅಮೆರಿಕಾಗೆ ಹೋಗಿ ಇನ್ನೊಂದು ಕಂಪನಿಯನ್ನ ತಗೊಂಡಿದ್ದಾರೆ. ಇದು ಎರಡೂನು ಒಂದು ಶುಭ ಸುದ್ದಿ. ಅದಾದ್ಮೇಲೆ US ಕನ್ಸ್ಯೂಮರ್ ಕಾನ್ಫಿಡೆನ್ಸ್ 2014ಗಿಂತ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಮೆರಿಕಾದಲ್ಲಿ ಟೈಮ್ ಸರಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. BYD ಏನ್ ಹೇಳ್ತಾರೆ ಅಂದ್ರೆ, ನಮ್ಗೊಂದೇ ಡಿಮ್ಯಾಂಡ್ ಆಗಿದೆಪ್ಪ, ಈ ಡಿಮ್ಯಾಂಡ್ನ ಇಂಡಿಯಾದಲ್ಲಿ ನಮಗೆ ಮೀಟ್ ಮಾಡೋದಕ್ಕೆ ಆಗ್ಲಿಲ್ಲ, ಅದರಿಂದ ನಾವು ಲಾಕ್ಡೌನ್ ಕಿಟ್ ಆಗಿ ತಗೊಂಡ್ ಬಂದು ಲೋಕಲ್ ಅಸೆಂಬ್ಲರ್ ಹತ್ರ ಯಾರ ಹತ್ರ ಆದ್ರೂ ಕೊಟ್ಟು ಅಸೆಂಬಲ್ ಮಾಡೋದಕ್ಕೆ ಶುರು ಮಾಡ್ತೀವಿ, ನಮಗೆ ಆರ್ಡರ್ ತಡೆಯೋಕೆ ಆಗದೇ ಇರೋಷ್ಟು ಲೆವೆಲ್ಗೆ ಬರ್ತಾನೆ ಇದೆ ಅಂತ. ಸೊ BYD ಬಿಗ್ ವಿನ್ನರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ, ಎಲೆಕ್ಟ್ರಿಕ್ ಕಾರ್ಸ್ ಅಲ್ಲಿ ಬೇರೆ ಕಡೆ ಪ್ರಪಂಚದೆಲ್ಲೆಡೆ ಮಾಡೋ ರೀತಿ ಇಂಡಿಯಾದಲ್ಲೂ ಮಾಡಿದ್ದಾರೆ. ವಂದನಾ ಸ್ಫೂರ್ತಿಯ ರಿಸಲ್ಟ್ಸ್ ಬಗ್ಗೆ ಕೊನೆಯದಾಗಿ ಮಾತಾಡೋಣ. ವಂದನಾ ಸ್ಫೂರ್ತಿಯ ರಿಸಲ್ಟ್ಸ್ ಸೂಪರ್ ಆಗಿದೆ. ಹೊಸ MD ವೆಂಕಟೇಶ್ ಕೃಷ್ಣನ್ ಅವ್ರೇನ್ ಹೇಳ್ತಾರೆ ಅಂದ್ರೆ, 6 ಕ್ವಾರ್ಟರ್ ಅಲ್ಲಿ ಪಟ್ಟಂತ ಕಷ್ಟ ಎಲ್ಲ ಈಗ ಸರಿ ಹೋಗಿದೆ, ಈಗ ಇದು ತುಂಬಾ ಸ್ಟೇಬಲ್ ಆಗಿದೆ, ಕಲೆಕ್ಷನ್ ತುಂಬಾ ಸ್ಟೇಬಲ್ ಆಗಿದೆ, ಲಾಸು ಬರೀ 83 ಕೋಟಿ ರೂಪಾಯಿನೇ, 1200 ಬ್ರಾಂಚ್ ಇದ್ದಂತ ಕಡೆ 1200 ಬ್ರಾಂಚೇನೆ. ಇನ್ಮೇಲೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ಅದರಿಂದ ಇನ್ಮೇಲೆ ನೀವು ನೋಡ್ತಾ ನೋಡ್ತಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಂಪ್ರೂವ್ ಆಗುತ್ತೆ, ಬುಕ್ಸ್ ಇಂಪ್ರೂವ್ ಆಗುತ್ತೆ, ಅದರಿಂದ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಈ ಸಲ ಪ್ರೊವಿಷನಿಂಗ್ ಇಂದಾನೆ ಲಾಸ್ ನ ತೋರಿಸಿದ್ದಾರೆ, ಇಲ್ಲಾಂದ್ರೆ ದೊಡ್ಡದಾಗಿ ಲಾಸ್ ನ ತೋರಿಸ್ತಾ ಇರಲಿಲ್ಲ. ಇದು ಕ್ಲಿಯರ್ ಆಗಿ ಸ್ಪಂದನ ಸ್ಫೂರ್ತಿ ಸೇಸ್ ಬಿಹೈಂಡ್ ಇಟ್. ಅದರಿಂದ ಇವತ್ತು 11% ಸ್ಟಾಕ್ ಏರಿದೆ. ಇದರಿಂದ ದೇಶದ ಸ್ಥಿತಿ ಸುಧಾರಿಸಿದ್ಯಾ ಅಂತ ಕೇಳಿದ್ರೆ ಸ್ಥಿತಿ ಸುಧಾರಿಸಿಲ್ಲ. ಸ್ಪಂದನ ಸ್ಫೂರ್ತಿ ಎಲ್ಲಿಂದ ಹೊರಗಡೆ ಬಂದಿದ್ದಾರೆ ಅಂತಂದ್ರೆ, ಒಂದೇ ವ್ಯಕ್ತಿಗೆ 4 ಕಡೆಯಿಂದ ಲೋನ್ ಕೊಡೋದ್ರಿಂದ ಹೊರಗಡೆ ಬಂದಿದ್ದಾರೆ. ಹೊಸ ಮಾರ್ಕೆಟ್ ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ, ಎಕ್ಸಿಸ್ಟಿಂಗ್ ಬ್ರಾಂಚ್ ನ ಕಡಿಮೆ ಮಾಡ್ತಾ ಇದ್ದಾರೆ, ಫೈನಾನ್ಸಿಂಗ್ ಸರಿ ಮಾಡಿದ್ದಾರೆ, ಅದರಿಂದ ಎಕ್ಸ್ಟ್ರಾ ಬರ್ತಾ ಇದೆ. ಈಗ 265 ರೂಪಾಯಿ 11%. ಇದು ಒಂದು ರೇಟ್ಗೆ ಬೌನ್ಸ್ ತರ ಬೌನ್ಸ್ ಆಗಿದೆ. ಇದು ಬೀಳುತ್ತೆ ತಿರ್ಗಾ 250ಗಿಂತ ಕೆಳಗೆ, ಆಗ ಡೆಫಿನೆಟ್ ಆಗಿ ಇದನ್ನ ಕನ್ಸಿಡರ್ ಮಾಡೋಣ. 5 ವರ್ಷಕ್ಕೆ ತಾಳ್ಮೆಯಿಂದ ಇದ್ರಿ ಅಂತ ಅನ್ನೋದನ್ನ ಬಿಟ್ಟು, ಇವತ್ತು ಮೇನ್ ಆಗಿ ಲಾಸ್ಟಿಯವರು ರಿಸಲ್ಟ್ಸ್ ನಾನು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೀನಿ. EVS ಮೋಟಾರ್ಸ್ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಸ್ಕೂಟರ್ಸ್ ಹೇಗಿದೆ ಅಂತ ಅನ್ನೋದು ಗೊತ್ತು. ಆ ರೀತಿ ಹೋದ ಕ್ವಾರ್ಟರ್ ಏನ್ ಮಾಡಿದ್ದಾರೆ, ಮಾರ್ಕೆಟ್ ಶೇರು ಏರಿದೆಯಾ ಇಲ್ದಿದ್ಯಾ ಅಂತ ಅನ್ನೋದು ಡೀಟೇಲ್ ಆಗಿ ಗೊತ್ತು. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.